ಜಗತ್ತಿಗೆ ಬೆಳಕಾಗಿರ್ತಕ್ಕಂತಹ ತಾಯಿ ನೀನು. ಜಗತ್ತಿನ ಕರ್ಮಗಳನ್ನ ದೂರ ಮಾಡಿ ಪ್ರತಿಯೊಬ್ಬರು ಸಹಿತ ಸನ್ಮಾರ್ಗದತ್ತ ತೆಗೆದುಕೊಂಡು ಹೋಗ್ತಿರ್ತಕ್ಕಂಥ ಕಲ್ಪವಲ್ಲಿ ನೀನು. ಇವತ್ತು ಲೋಕ ಕಲ್ಯಾಣಾರ್ಥವಾಗಿ ನಡೀತಿರ್ತಕ್ಕಂಥ ಈ ಮಹಾಯಾಗ ಎಲ್ಲರ ಹಿತಕ್ಕಿರಬೇಕು. ಈ 3 ದಿನದ ಬದುಕಲ್ಲಿ ಎಲ್ಲರೂ ನೆಮ್ಮದಿ, ಸುಖ, ಸಂತೋಷವನ್ನು ಕಾಣಬೇಕು. ನಿನ್ನ ಆಸ್ಥಾನಕ್ಕೆ ಬರ್ತಕ್ಕಂಥವರ ಸಂಕಷ್ಟಗಳು ದೂರ ಆಗಬೇಕು. ಅವರ ಕಷ್ಟಕ್ಕೊಂದು ಪರಿಹಾರ ಆಗಬೇಕು. ಆ ಪರಿಹಾರಕ್ಕಾಗಿ ಏನಾದರೂ ಒಂದು ವಿಶೇಷವಾಗಿ ತಿಳಿಸು ತಾಯಿ ಎಂದಾಗ ಅಮ್ಮನವರು ತಿಳಿಸಿರ್ತಕ್ಕಂತಹ ಈ ಒಂದು ವಿಶೇಷತೆ. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ನಾಳೆ ಬೆಳಗ್ಗೆ 8ಕ್ಕೆ. विनोदिनि नन्दनुते गिरिवरविन्द्य शिरोधिनि वासिनि विष्णुविलासिनि जिष्णुनुते. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಎದೆ ಉರಿ, ಅಜೀರ್ಣ ಸಮಸ್ಯೆ, ಹೊಟ್ಟೆ ಹುಣ್ಣು ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಹಾಗೂ ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸದೆ ಲೋಕಾರ್ಪಣೆಯಾಗಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇದೆ ಮಧುಮೇಹ ನಿವಾರಣಾ ಚೂರ್ಣ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಮತ್ತು AB ಪ್ರಾಪರ್ಟೀಸ್. ವೀಕ್ಷಕರೇ, AB ಪ್ರಾಪರ್ಟೀಸ್ ವತಿಯಿಂದ ಈಗ ನೀಡಲಾಗ್ತಿದೆ 20-30 ನಿವೇಶನ ಕೇವಲ 3.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಸ್ಪಾಟ್ ಬುಕಿಂಗ್ ಇದೆ, ನೋಂದಣಿ ಕೂಡ ಉಚಿತ. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು AB ಪ್ರಾಪರ್ಟೀಸ್. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ. ವೀಕ್ಷಕರೇ, ಶುಕ್ರವಾರ ಮಹಾಲಕ್ಷ್ಮಿಯ ವಾರ, ದೇವಿಯ ವಾರ. ಈ ದಿನದ ವಿಶೇಷತೆ ಏನು, ವಿಶೇಷ ಅನುಷ್ಠಾನ ಯಾವುದು, ವನಸ್ಸಿಗಳ ಮಹತ್ವ, ಆ ಮೂಲಕ ನಾವು ನಮ್ಮ ಆರೋಗ್ಯವನ್ನು ಹೇಗೆ ವೃದ್ಧಿಪಡಿಸ್ಕೊಳ್ಬಹುದು, 12 ರಾಶಿಗಳು, 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣಿನ ರೇಖೆಗಳ ಮೂಲಕ ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಏನು ಅಂತ ಕೂಡ ಗುರುಜಿಯವರು ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿದಿನದಂತೆ ಇವತ್ತು ಸಹ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಆದರೆ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ಗುರುಜಿಯವರು ಯಾವ ಸ್ಥಳಗಳಿಗೆ, ಯಾವ ಕಾರ್ಯಕ್ರಮಗಳನ್ನು ನೆರವೇರಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ, ಸಮಯ ಏನು ಅಂತೆಲ್ಲ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಇದೇ ಬರುವ ಸೋಮವಾರ ಅಂದರೆ ಮಾರ್ಚ್ 25ನೇ ತಾರೀಕು ಹೊಸಕೋಟೆಗೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಅಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಶ್ರೀ ವಿನಾಯಕ ಸ್ವಾಮಿ, ಶ್ರೀ ಭಕ್ತಾಂಜನೇಯ ಸ್ವಾಮಿ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ನವಗ್ರಹಗಳ ವಿಗ್ರಹಗಳು ಹಾಗೂ ನೂತನ ದೇವಾಲಯದ ಉದ್ಘಾಟನಾ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ನೆರವೇರಿಸಲಾಗ್ತಾ ಇದೆ. ಪ್ರತಿಷ್ಠಾಂಗ ಹೋಮಗಳು, ಮಹಾಕುಂಭಾಭಿಷೇಕವನ್ನು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಇಲ್ಲಿ ನೆರವೇರಿಸ್ತಾರೆ. ಸ್ಥಳ ಶ್ರೀ ಭಕ್ತಾಂಜನೇಯ ಸ್ವಾಮಿ ದೇವಸ್ಥಾನ, ಚಿಕ್ಕಹುಲ್ಲೂರು, ಕಸಬಾ ಹೋಬಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಖಂಡಿತವಾಗಿಯೂ ಭಾಗವಹಿಸಿ. ಇದು ಸೋಮವಾರ ಅಂದರೆ ಮಾರ್ಚ್ 25ನೇ ತಾರೀಕು ನಡೀತಾ ಇರುವಂತಹ ಕಾರ್ಯಕ್ರಮ. ಇನ್ನು 28ನೇ ತಾರೀಕು ಮಾರ್ಚ್ ಗುರುವಾರ ಬೈಲಹೊಂಗಲಕ್ಕೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಇಲ್ಲಿ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ಬಸವನಗರದ ಶ್ರೀ ಮಾತಾ ದುರ್ಗಾ ಪರಮೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನೆರವೇರಿಸಲಾಗ್ತಾ ಇದೆ. ಶ್ರೀ ಮಾತಾ ಸಂಭ್ರಮ 2019 ಮಹೋತ್ಸವದಲ್ಲಿ ಖಂಡಿತವಾಗಿಯೂ ಭಾಗವಹಿಸಿ. ಇಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ ಈ ಸಂದರ್ಭದಲ್ಲಿ ಅಮ್ಮನವರಿಗೆ ವಿಶೇಷವಾದಂತಹ ಅಭಿಷೇಕ, ಕುಂಕುಮಾರ್ಚನೆ, ಚಂಡಿಕಾಯಾಗ, ಆಶ್ಲೇಷ ಬಲಿಪೂಜೆ, ನಾಗ ಪ್ರತಿಷ್ಠಾಪನೆ, ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಾಗೂ ಧರ್ಮ ಸಭೆಯನ್ನು ಕೂಡ ಏರ್ಪಡಿಸಲಾಗಿದೆ. ಭಾಗವಹಿಸಬಹುದು. ಸ್ಥಳ ಬಸವನಗರ, 4ನೇ ಅಡ್ಡರಸ್ತೆ, ಮುರಗೋಡ ರಸ್ತೆ, ಶ್ರೀ ದುರ್ಗಾದೇವಿ ದೇವಸ್ಥಾನ, ಬೈಲಹೊಂಗಲ. ಸ್ಥಳವನ್ನು ಮತ್ತೊಮ್ಮೆ ಹೇಳ್ತೀನಿ. ಶ್ರೀ ದುರ್ಗಾದೇವಿ ದೇವಸ್ಥಾನ, ಬಸವನಗರ, 4ನೇ ಅಡ್ಡರಸ್ತೆ, ಮುರಗೋಡ ರಸ್ತೆ, ಬೈಲಹೊಂಗಲ, ಬೆಳಗಾವಿ ಜಿಲ್ಲೆ. ಖಂಡಿತವಾಗಿ ಭಾಗವಹಿಸಿ. ಇದು ಮಾರ್ಚ್ 28ನೇ ತಾರೀಕು ಗುರುವಾರ ನಡೀತಾ ಇರುವಂತಹ ಕಾರ್ಯಕ್ರಮ. ಇನ್ನು
ಮಾರ್ಚ್ 30ನೇ ತಾರೀಕು ಶನಿವಾರ ಎಡೆಯೂರಿಗೆ ಗುರುಜರು ಆಗಮಿಸ್ತಾ ಇದ್ದಾರೆ. ಶ್ರೀ ಸತ್ಯ ಶನೈಶ್ಚರ ಸ್ವಾಮಿ ದೇವಸ್ಥಾನ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ಭಗವಾನ್ ಸತ್ಯ ಶನೈಶ್ಚರ ಸ್ವಾಮಿಯವರ ನೂತನ ದೇವಾಲಯದ 48ನೇ ದಿನದ ಮಹಾಮಂಡಲ ಹಾಗೂ ಶನೈಶ್ಚರ ಮಹಾಯಾಗ, ಮಹಾರುದ್ರ ಹೋಮ, ಶತರುದ್ರಾಭಿಷೇಕ ಮತ್ತು 1008 ಶಂಕುಗಳ ತೀರ್ಥಾಭಿಷೇಕ ಧಾರ್ಮಿಕ ಸಮಾರಂಭ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಶಾಸ್ತ್ರೋಕ್ತವಾಗಿ ಇಲ್ಲಿ ನೆರವೇರಿಸಲಾಗ್ತಾ ಇದೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ದಿವ್ಯ ಸಾರಥ್ಯದಲ್ಲಿ ಶತರುದ್ರಾಭಿಷೇಕ ಮತ್ತು 1008 ಶಂಕು ತೀರ್ಥಾಭಿಷೇಕ ಹಾಗೂ ಸಂಜೆ 6 ಗಂಟೆ ಹೊತ್ತಿಗೆ ಸ್ವಾಮಿಯ ವಿಶೇಷ ಪಲ್ಲಕ್ಕಿ ಉತ್ಸವವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಖಂಡಿತವಾಗಿಯೂ ಭಾಗವಹಿಸಿ. ಸ್ಥಳ ಶ್ರೀ ಸತ್ಯ ಶನೈಶ್ಚರ ಸ್ವಾಮಿ ದೇವಸ್ಥಾನ, HT ದೇವೇಗೌಡ ಸರ್ಕಲ್, ಗೊಂದಿಹಳ್ಳಿ, ಎಡೆಯೂರು, ಶಿಂಷಾ ನದಿ ತೀರ, ಹಾಸನ ರಸ್ತೆ, ಬೆಳ್ಳೂರು ಹೋಬಳಿ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ. ಸ್ಥಳವನ್ನು ಮತ್ತೊಮ್ಮೆ ಹೇಳ್ತೀನಿ. ಶ್ರೀ ಸತ್ಯ ಶನೈಶ್ಚರ ಸ್ವಾಮಿ ದೇವಸ್ಥಾನ, HT ದೇವೇಗೌಡ ಸರ್ಕಲ್, ಗೊಂದಿಹಳ್ಳಿ, ಎಡೆಯೂರು, ಶಿಂಷಾ ನದಿ ತೀರ, ಹಾಸನ ರಸ್ತೆ, ಬೆಳ್ಳೂರು ಹೋಬಳಿ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ. ಇದು ಮಾರ್ಚ್ 30ನೇ ತಾರೀಕು ಶನಿವಾರ ನಡೀತಾ ಇರುವಂತಹ ಕಾರ್ಯಕ್ರಮ. ಬನ್ನಿ, ಹಾಗಿದ್ರೆ ಈ ದಿನದ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪುಣ್ಯಕ್ಷೇತ್ರವೊಂದರ ದರ್ಶನ ಮಾಡ್ಕೊಂಡು ಬರೋಣ. ದೇವಿ ಸರ್ವಭೂತೇಷು ಮಾತೃರೂಪೇ वारिणि दुःखविमोचनि दुर्गतिनाशिनि त्रिलोचनी ब्रह्माण्डजननी ब्रह्माण्डोदरि ब्रह्माणि जय दुर्गाम्बे दुरितनिवारिणि दुःखविमोचनि दुर्गतिनाशिनि त्रिलोचनी ब्रह्माण्डजननी ब्रह्माण्डोदरि ब्रह्माणि जय दुर्गाम्बे जय जय देवी कात्यायनि जय